ಸ್ಮಾರ್ಟ್ ಥಿಂಕಿಂಗ್ನ ಪ್ರಮುಖ ಅಂಶಗಳು ಯಾವ್ಯಾವು ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಮಾಡಬೇಕು. ಅಂದರೆ ವಿಮರ್ಶಾತ್ಮಕ ಚಿಂತನೆ. ಮಾಹಿತಿಯನ್ನು ಕಣ್ಣು ಮುಚ್ಚಿಕೊಂಡು ಅಂದವಾಗಿ ನಂಬದೆ ಏಕೆ, ಹೇಗೆ, ಇದರ ಸಾಕ್ಷಿ ಏನು ಎಂದು ಕ್ವಶನ್ ಮಾಡಬೇಕು, ಪ್ರಶ್ನಿಸಬೇಕು. ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂದರೆ ಭಾವನಾತ್ಮಕ ಬುದ್ಧಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸೋದನ್ನು ಕಲಿಬೇಕು. ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದನ್ನು ಕಲಿಬೇಕು. ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಬೇಕು. ಯಾವಾಗಲೂ ಸಕಾರಾತ್ಮಕ ಚಿಂತನೆ ನಮ್ಮಲ್ಲಿರಬೇಕು. ಇದು ಒಂದು ಸಮಸ್ಯೆನೇ ಅಲ್ಲ, ಈ ಪರಿಹಾರಕ್ಕೆ ಗಮನ ಕೊಡಬೇಕು. ವಿಫಲತೆಯನ್ನು ಪಾಠವಾಗಿ ನೋಡಬೇಕು. ಇದು ಸ್ಮಾರ್ಟ್ ಥಿಂಕಿಂಗ್ನ ಲಕ್ಷಣ. ನೆಕ್ಸ್ಟ್, ಡಿಸಿಷನ್ ಮೇಕಿಂಗ್ ಸ್ಕಿಲ್ಲನ್ನು ಕಲಿತ್ಕೊಳ್ಬೇಕು. ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯ ಅಂದರೆ ತುರ್ತು ನಿರ್ಧಾರಗಳ ಬದಲು ಲಾಭ ನಷ್ಟವನ್ನು ಆಲೋಚಿಸಿ ನಿರ್ಧಾರ ಮಾಡಬೇಕು. ಸೆಲ್ಫ್ ಅವೇರ್ನೆಸ್ ಅಂದರೆ ಸ್ವಯಂ ಅರಿವನ್ನು ಮೂಡಿಸ್ಕೋಬೇಕು. ನಿಮ್ಮ ಶಕ್ತಿ, ದುರ್ಬಲತೆ, ಅಭ್ಯಾಸಗಳನ್ನು ನೀವೇ ತಿಳಿದುಕೊಳ್ಬೇಕು. ಸ್ಮಾರ್ಟ್ ಥಿಂಕಿಂಗನ್ನು ಬೆಳೆಸ್ಕೋಬೇಕು. ಪ್ರತಿದಿನ ಹೊಸದನ್ನು ಕಲಿಬೇಕು, ಧ್ಯಾನ ಮಾಡಬೇಕು, ಮೈಂಡ್ಫುಲ್ನೆಸ್ ಅಭ್ಯಾಸ ಮಾಡಿ ನಿಮ್ಮ ನಿರ್ಧಾರಗಳನ್ನು ಬರೀಬೇಕು, ವಿಶ್ಲೇಷಿಸಬೇಕು, ಜ್ಞಾನಿಗಳ ಜೊತೆ ಚರ್ಚೆ ಮಾಡಬೇಕು, ನೆಗೆಟಿವ್ ಸೆಲ್ಫ್ ಟಾಕ್ನ ಕಡಿಮೆ ಮಾಡಬೇಕು, ಉತ್ತಮ ನಿರ್ಧಾರ, ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ಕೋಬೇಕು, ಒತ್ತಡ ಕಡಿಮೆ ಮಾಡಿ ಯಶಸ್ಸು ಮತ್ತು ಸಂತೋಷ ಹೆಚ್ಚಿಸಿ. ಸ್ಮಾರ್ಟ್ ಥಿಂಕಿಂಗ್ ಹೇಗೆ ಮಾಡಬೇಕಂದ್ರೆ ಎಸ್ ಫಾರ್ ಸ್ಟಾಪ್, ನಿಲ್ಲಬೇಕು. ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡಬಾರ್ದು. ಟಿ ಫಾರ್ ಥಿಂಕ್, ಯೋಚಿಸಬೇಕು. ಇದರಿಂದ ಏನು ಪ್ರಯೋಜನ ಆಗುತ್ತೆ, ಏನು ಪರಿಣಾಮ ಆಗುತ್ತೆ ಅಂತ. ಓ ಫಾರ್ ಆಪ್ಷನ್ ಅಂದರೆ ಆಯ್ಕೆ ಮಾಡ್ಕೋಬೇಕು, ಬೇರೆ ಮಾರ್ಗಗಳಿವೆಯೇ ಅಥವಾ ಇಲ್ಲವೇ ಅಂತ. ಪಿ ಫಾರ್ ಪ್ರೊಸೀಡ್ ಅಂದರೆ ಮುಂದುವರಿಸಬೇಕು. ಆಮೇಲೆ ಯೋಚನೆ ಮಾಡಿ ಉತ್ತಮ ಆಯ್ಕೆಯನ್ನು ಆಯ್ಕೆ ಮಾಡಿ ಮುಂದುವರಿಸಬೇಕು. ಯಾರೋ ನಿಮಗೆ ಕೋಪ ತರಿಸೋ ಮಾತು ಹೇಳಿದರು ಅಂತ ತಿಳ್ಕೊಳ್ಳಿ. ತಕ್ಷಣ ಉತ್ತರಿಸದೆ ಸ್ಟಾಪ್ ತಂತ್ರ ಬಳಸಿ. ಶಾಂತವಾಗಿ ಉತ್ತರಿಸಿದರೆ ಸಮಸ್ಯೆ. ಇನ್ನೊಂದು ತಂತ್ರ ಏನಂದರೆ ಹೊಯ್ ಅಂದರೆ ಯಾಕೆ, ಏಕೆ ಅಂತ 5 ಟೈಮ್ಸನ್ನು ನೀವು ನಿಮಗೆ ಕೇಳ್ಕೊಳ್ಬೇಕು. ನಾನು ಪರೀಕ್ಷೆಯಲ್ಲಿ ಏಕೆ ಫೇಲ್ ಆದೆ, ಯಾಕೆ ಓದಿಲ್ಲ, ಈ ಸಮಸ್ಯೆ ಯಾಕೆ ಬರ್ತಿದೆ, ಮೂಲ ಸಮಸ್ಯೆಯನ್ನು ನಾವು ಕಂಡು ಹಿಡ್ಕೋಬೇಕು. ಸಮಯ ನಿರ್ವಹಣೆ ಇಲ್ಲ, ಈ ರೀತಿಯಾಗಿ. ನೆಕ್ಸ್ಟ್, ಪಾಸಿಟಿವ್ ರೀಫ್ರೇಮಿಂಗ್ ಅಂದರೆ ನೆಗೆಟಿವ್ ಯೋಚನೆಯನ್ನು ಪಾಸಿಟಿವ್ ಆಗಿ ಬದಲಾಯಿಸುವುದು. ನಾನು ಏನಿಗೂ ಉಪಯೋಗವಿಲ್ಲ, ನನಗೆ ಇನ್ನೂ ಕಲಿಯಲು ಅವಕಾಶ ಇದೆ ಅಂತ ನಮಗೆ ನಾವೇ ಅಂದ್ಕೊಳ್ಳೋದು. ಮತ್ತು ನೆಕ್ಸ್ಟು ಪ್ರಾಸ್ ಆ್ಯಂಡ್ ಕಾನ್ಸ್ ತಂತ್ರ. ನಿರ್ಧಾರಕ್ಕೆ ಮೊದಲು ಲಾಭ ನಷ್ಟ ಬರೆಯೋದು. ಉದಾಹರಣೆಗೆ, ಕೆಲಸ ಬದಲಾಯಿಸಬೇಕಾ ಅಥವಾ ಹೆಚ್ಚು ಸಂಬಳ, ಕಲಿಕೆ ಮಾಡಬೇಕಾ. ಕಾನ್ಸ್, ಹೊಸ ಪರಿಸರ, ಒತ್ತಡ, ಇದು ನಮಗೆ ಸರಿಯಾಗಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಂಡು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಷ್ಟು ಒಂದು ರೂಲ್ಸನ್ನು ಫಾಲೋ ಮಾಡಬೇಕು. 10/10/10 ರೂಲ್. ಈ ನಿರ್ಧಾರದ ಪರಿಣಾಮ ಏನಾಗುತ್ತಂದರೆ 10 ನಿಮಿಷಗಳಲ್ಲಿ, 10 ದಿನಗಳಲ್ಲಿ, 10 ವರ್ಷಗಳಲ್ಲಿ, ಈ ರೀತಿಯಾಗಿ ನಮಗೆ ನಾವೇ ಕ್ವಶನನ್ನು ಹಾಕ್ಕೊಂಡು ಈ ತಂತ್ರವನ್ನು ಯೂಸ್ ಮಾಡ್ಕೋಬೇಕು. ಅಂದರೆ ಕೋಪದಲ್ಲಿ ಕೆಲಸ ಬಿಟ್ಟು ಹೋಗಬೇಕಾ, 10 ವರ್ಷಗಳಲ್ಲಿ ಸಮಸ್ಯೆ ಆಗಬಹುದಾ ಅನ್ನೋದನ್ನು ನಮಗೆ ನಾವೇ ಕ್ವಶನನ್ನು ಹಾಕ್ಕೊಂಡು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡ್ಕೊತ ಹೋಗಬೇಕು. ಈಗ ದಿನನಿತ್ಯದ ಸಣ್ಣ ಅಭ್ಯಾಸಗಳನ್ನ ಹೇಳಬೇಕಂದ್ರೆ, ರಾತ್ರಿ 5 ನಿಮಿಷ ಯೋಚನೆ ಬರೆಯಿರಿ, ಮತ್ತು ದಿನಕ್ಕೆ 5-10 ನಿಮಿಷ ಧ್ಯಾನ ಮಾಡಿ, ಮಾತನಾಡುವ ಮೊದಲು ಯೋಚಿಸಬೇಕು, ಮೊಬೈಲನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ಈ ರೀತಿಯಾಗಿ ಮಾಡ್ತಾ ಹೋದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಂಟಿನ್ಯೂ ಆಗಿ ಮಾಡಬಹುದು. ಥ್ಯಾಂಕ್ ಯು. ಇನ್ನಷ್ಟು ಮಾಹಿತಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.